ಅದು ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಮಸ್ಯೆ ಮತ್ತು ರಾಮ್ಲೋರ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರಾ? ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ್ ರೆಡ್ಡಿಯನ್ನು ಕರೆಸ್ರಿ. ನಮ್ಮಲ್ಲಿ ಯಾವ್ಯಾವುದು ವೈಮನಸ್ಸು ಇಲ್ಲ. ನಮ್ಮಿಬ್ಬರನ್ನ ನೀವು ಸರಿ ಮಾಡಬೇಕು, ಮೀಡಿಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ. ಅರ್ಧ ಲೋಟ 5 ನಿಮಿಷ ನೋಡಿರಿ. ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದರು, ನಾವು ಮಾತಾಡಿದ್ವಿ. ಆಮೇಲೆ ಯಾವತ್ತೂ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋದು ತಪ್ಪು, ನಾನು ಮಾಡಿರೋದು ಕರೆಕ್ಟ್ ಆಗಲಿ, ನಾನು ಮಾಡಿರೋದು ಕರೆಕ್ಟು, ಅವ್ರು ಮಾಡಿರೋದು ತಪ್ಪು ಅಂತೇಳಿ ಎಲ್ಲನೋ ಹೋಗಿವ. ಇಲ್ಲಿದ್ರೆ ಅವ್ರು ಏನೋ ಅಧ್ಯಕ್ಷ ಇವಾಗ ಅಲ್ಲ ರಾಜಕೀಯ ಅಲ್ಲ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಇವತ್ತು ಎಲ್ಲನಾಗಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ. ಇವತ್ತು ರಾಜಕೀಯ ಪೊಲಿಟಿಕಲ್ ಆಗಿ ನಾವು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿರೋ ಕಾರಣ ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ. ಅಲ್ಲ ನಾನೇನು ಹೇಳ್ತೀನಿ, ಹೈಕಮಾಂಡ್ ಕೂಡ ನಾನು ಹೇಳಿದಂಥ ಮಾತೇನೆಂದರೆ ಇವತ್ತು ಬೇರೆ ಜಿಲ್ಲೆಗಳನ್ನ ಹೋಲಿಸಿದರೆ ನಮ್ಮ ಬಳ್ಳಾರಿ ಜಿಲ್ಲೆ ಆ ಥರ ನಮಗೆ ಒಬ್ರಿಗೊಬ್ರು ಕಚ್ಚಾಟ ಇಲ್ಲ. ನಮ್ಮಲ್ಲಿ ನೀವೇನನ್ನ ನೀವು ಮೆಸೇಜ್ ಕೊಡ್ಬೇಕಂತೇಳಿ ಅಂದ್ಕೊಂಡ್ರೆ ಒಂದು ಅರ್ಧ ಲೋಟ ಬಿಸಿ ನೀರು ಹತ್ರ ನಮಗೆ ಸರಿ ಹೋಗ್ತದೆ. ಅದು ಕೂಡ ಎಷ್ಟೊತ್ತು 5 ನಿಮಿಷ. ನೀವು ರಾಮ್ಲೋರ್ನ ಜನಾರ್ದನ್ ಕರೀಲೇಬೇಕು, ಮಾತಾಡಲೇಬೇಕು, ಇಲ್ಲ ಒಂದು ರಾಜ್ಯಕ್ಕೊಂದು ಸಂದೇಶವನ್ನು ಕೊಡಬೇಕಾದ್ರೆ ಎಷ್ಟೊತ್ತು 5 ನಿಮಿಷ ರೀ. ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿದೆ ರೀ? ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿಲ್ಲ. ಅಲ್ಲ ಅವಕಾಶ ಬಂದಿಲ್ಲ. ಅಲ್ರಿ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಪೊಲಿಟಿಕಲ್ ಆಗಿ ಇವತ್ತು ಸಂಡೂರು ಬೈ ಎಲೆಕ್ಷನ್ ಇತ್ತು. ಸಂಡೂರು ಬೈ ಎಲೆಕ್ಷನ್ದಲ್ಲಿ ಇಬ್ಬರು ಕೂಡ ಎಲೆಕ್ಷನ್ ಮಾಡಿದ್ವಿ. ಅಲ್ಲ ಆಮೇಲೆ ವೈಯಕ್ತಿಕ ವಿಚಾರಗಳ ಮುಂದಿಟ್ಟು ಸಾಕಷ್ಟು ಟೀಕೆ ಮಾಡಿದ್ರು. ಬಟ್ ಇವಾಗ ಇಲ್ಲ ಒಂದು ಅಲ್ಲ ಸರ್ ನಾನು ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ಸಂಧಾನಕ್ಕೆ ರೆಡಿ ಇದ್ದಾರಾ ಅಂತ. ಅಲ್ಲಲ್ಲ ನಾನು ಏನು ಹೇಳ್ತಿದ್ದೀನಿ, ಇದು ಸಂಧಾನ ಇಲ್ಲ, ಅವರು ನಾವು ಬೇರೆ ಅಲ್ಲ, ಯಾವುದೂ ಅಲ್ಲ. ನಾವೆಲ್ಲರೂ ಕೂಡ ಇವತ್ತು ನೀವು ಸಂಧಾನ ಮಾಡ್ಬೇಕಂದ್ರೆ ಎಷ್ಟೊತ್ತು ಅವ್ರಿಗೊಂದು ಅರ್ಧ ಲೋಟ ಬಿಸಿ ನೀರು ಕೊಟ್ಟು ನಮ್ಗೆ ಅರ್ಧ ಲೋಟ ಬಿಸಿ ನೀರು ಕೊಟ್ಟು 5 ನಿಮಿಷ ಕೆಲಸ. ಇವತ್ತು ಯಾವುದು ಕೂಡ ಅವಕಾಶ ಸಿಕ್ಕಿಲ್ಲ. ನಾನು ಅಲ್ರಿ ರೆಡಿ ಅನ್ನೋದಲ್ಲ, ನಾವೆಲ್ಲರೂ ಕೂಡ ಒಂದೇ ಪಾರ್ಟಿಯಲ್ಲಿ ಇದ್ಮೇಲೆ ಎಲ್ಲರೂ ಕೂಡ ಒಂದೇ. ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಕಚ್ಚಾಟ ಆಡ್ಕೊಂತಾರೆ ನೋಡಿ, ಒಬ್ರಿಗೊಬ್ರು ಪರಿಚಯ ಆಡ್ಕೊಂತ ಹಂಗಿಲ್ಲ ನಮ್ಮ ಜಿಲ್ಲೆಯಲ್ಲಿ. ನಾವೆಲ್ಲರೂ ಕೂಡ ಒಂದೇ. ಅಲ್ಲಲ್ಲ ಹೈಕಮಾಂಡ್ ಕರೆಯೋದು ಬೇಡ ರೀ, ಹೈಕಮಾಂಡ್ ಕರೆಯೋದು ಬೇಡ. ನಾವು ಯಾವುದೇ ಸಮಸ್ಯೆನಿಲ್ಲ. ಅಲ್ಲ ನೀವು ಮಾಡಬೇಕು ಅಲ್ರಿ ನೀವು ಏನನ್ನ ಸರಿ ಮಾಡಬೇಕು ಅಂದ ಅವ್ರಿಗೆ ಪಾಪ ಡೆಲ್ಲಿ ದೂರ ಇದ್ದಂಥವ್ರು ಅವ್ರು ಏನು ಅಂದ್ಕೊಂತಾರೆ ಎಲ್ಲ ಕಡೆ ಕೂಡ ಹಿಂಗೆ ಇರ್ಬೋದು. ನಮ್ಮ ಕಡೆ ಯಾವ್ದು ಸಮಸ್ಯೆನಿಲ್ಲ ರೀ. ನಾನು ಏನು ಹೇಳ್ತೀನಲ್ಲ ಇದ್ರ ಸಮಸ್ಯೆನಿಲ್ಲ. ಇವತ್ತು ನೀವು ಸೋಮಣ್ಣವರು ಸೋಮಣ್ಣವರು ಹೇಳಿರೋ ಕಾರಣ ನೀವು ಹೇಳ್ತಾ ಇದ್ದೀರಿ. ಆ ಸೋಮಣ್ಣವ್ರು ಹೇಳಿದ ಮುಂಚೆ ಕೂಡ ಅದಕ್ಕಿಂತ ಮುಂಚೆ ಕೂಡ ಅಲ್ಲಲ್ಲ ಅವತ್ತಿದ್ದಂಥ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಎಲ್ಲನೋ ಒಂದು ಕಡೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಜನಾರ್ದನ್ ರೆಡ್ಡಿ ಅವ್ರು ನನ್ನ ಬಗ್ಗೆ ಮಾತಾಡಿದ್ದಾಗಲಿ ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಯಾವುದಿಲ್ಲ. ಅವತ್ತು ಮೊನ್ನೆ ಸೋಮಣ್ಣವರು ಹೋಗೋ ಗಾಡಿ ಯಾರೋ ಬಂದು ತಂದು ಕೊಟ್ಟರು, ಜನಾರ್ದನ್ ರೆಡ್ಡಿ ಮಾತಾಡ್ದೆ. ಅವ್ರು ಶೋ ಅಲ್ಲಿ ಏನಂದ್ರು, ಇಲ್ಲ ರೀ ಡೆಲ್ಲಿಗೆ ಬರ್ರಿ ಮಾತಾಡೋಣ, ರಾಮ್ಲೂನ್ ಸೇರ್ಕೊ ಬರ್ರಿ ಅಂದೇಳಿ. ಅದೇನು ಅಂದ್ಕೊಂಡು ಅಲ್ಲಿ ಸಂಧಾನಕ್ಕೆ ಕರೆದಾನ ಅಂತೇಳಿ ಸೋಮಶೇಖರ್ ರೆಡ್ಡಿ ಹೇಳಿದ್ರು. ಆ ಸೋಮಶೇಖರ್ ರೆಡ್ಡಿ ಏನು ಗೊತ್ತೇ ಇಲ್ಲ, ಸುಮ್ಮನೆ ಮಾತಾಡ್ತಾನೆ ನಾನು. ಅದೇನು ಅದಕ್ಕೇನು ಗೊತ್ತಿಲ್ಲ, ಸುಮ್ಮನೆ ಆತೇನಂದ್ರೆ ಮೀಡಿಯಾದಲ್ಲಿ ಮಾತಾಡಿ ನಾನು ದೊಡ್ಡನಾಗಬೇಕಂದು ಮಾತಾಡಿರ್ತಾನೆ.